ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ SBI ಕಡೆಯಿಂದ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ನೋಟಿಫಿಕೇಶನಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತಂದು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಏನಪ್ಪ ಅಂದರೆ SBI ಅವರು ಟೋಟಲ್ ಏನಪ್ಪ ರಿಕ್ರೂಟ್ಮೆಂಟ್ ಮಾಡಲು ಈಗ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ನಿನ್ನೆ ತಾನೇ ಈ ನೋಟಿಫಿಕೇಶನ್ ರಿಲೀಸ್ ಮಾಡಲು ಕಂಪ್ಲೀಟಾಗಿ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಅದಾಗಿ ನೀವು ಕೂಡ ಡೇಟ್ ಕೂಡ ನೋಡ್ಬೋದು. ಆಮೇಲೆ ಯಾವ ರಿಲೀಸ್ ಮಾಡಿ ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇದರಲ್ಲಿ ಯಾವ ಥರ ಅಪ್ಲೈ ಮಾಡೋದಪ್ಪ ನೋಡಿದ್ರೆ, ಫಸ್ಟ್ ಏನಪ್ಪ ಅಂತ ಕೊಟ್ಟಿದ್ದಾರೆ, ಆನ್ಲೈನ್ ರಿಜಿಸ್ಟ್ರೇಷನ್ ಟು ಅಪ್ಲಿಕೇಶನ್ and payment free from 29/1/2026 to 18/2026 ಕೂಡ. ಏನಪ್ಪ ಅಂದರೆ ಜನವರಿ 29ನೇ ತಾರೀಕಿಂದ ಫೆಬ್ರವರಿ 18ನೇ ತಾರೀಕುವರೆಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಆಗ್ಬೋದು. ಹಾಗೆ ಪೇಮೆಂಟ್ ಕೂಡ ಅಲ್ಲಿವರೆಗೆ ಇರುವಂತೆ ಕೊಟ್ಟಿದ್ದಾರೆ. ಅದಾದಮೇಲೆ ಎರಡನೇದು ಏನಪ್ಪ, ಡೌನ್ಲೋಡ್ ಈ ಕಾಲ್ ಲೆಟರ್ ಆನ್ಲೈನ್ ಟೆಸ್ಟ್ ಮಾರ್ಚ್. ಏನಪ್ಪ ಅಂದರೆ ನಿಮಗೆ ಏನಪ್ಪ ಅಂದರೆ ಟೆಸ್ಟ್ ಈ ಎಕ್ಸಾಮ್ ನಾವು ಕಂಡಕ್ಟ್ ಮಾಡ್ತಾರೆ ಅಂದರೆ ಮಾರ್ಚ್ ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಆನ್ಲೈನ್ ಟೆಸ್ಟ್ ಯಾವಾಗ ಇರುತ್ತಪ್ಪ ಅಂದರೆ ಆನ್ಲೈನ್ ಟೆಸ್ಟ್ ಏನಪ್ಪ ಅಂದರೆ ಮಾರ್ಚ್ ಒಳಗೆ ನಿಮಗೆ ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅಂತ ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಅದಾದ ನೆಕ್ಸ್ಟ್ ನೋಡಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಫಸ್ಟ್ ಕೊಡ, ಬಿಫೋರ್ ಅಪ್ಲೈಯಿಂಗ್ ಆನ್ಲೈನ್ ಕ್ಯಾಂಡಿಡೇಟ್ ಆರ್ ರಿಕ್ವೈರ್ಡ್ ಟು ಎನ್ಶೋರ್ ದ ಫುಲ್ಫಿಲ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆನ್ ಪೋಸ್ಟ್ ಆಫ್ ದ ಡೇಟ್ ಎಲಿಜಿಬಿಲಿಟಿ. ಏನಪ್ಪ ಅಂದರೆ ನೀವು ಬಿಫೋರ್ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಎಲಿಜಿಬಲ್ ಇದೀರಾ ಇಲ್ಲ ಅಂತ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು. ಓಕೆನಾ, ಇವರಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಯಾವ ಎಲಿಜಿಬಲ್ ಇದೀರಾ ಇಲ್ಲ ಅಂತ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ, ಡೋಂಟ್ ವರಿ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದರೆ ಸೆಕೆಂಡ್ ಒನ್, ದ ಪ್ರೋಸೆಸ್ ಟು ರಿಜಿಸ್ಟರ್ ಟು ಕಂಪ್ಲೀಟ್ ಓನ್ಲಿ ವೆನ್ ಫೀ ಡೆಪಾಸಿಟ್. ಏನಪ್ಪ ಅಂದರೆ ನೀವು ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಯಾವಾಗ ಆಗುತ್ತಪ್ಪ ಅಂದರೆ ನಿಮ್ಮದು ಪೇಮೆಂಟ್ ಫೈನಲ್ ಆಗಿ ಆಗಿದ್ಮೇಲೆ ನಿಮ್ಮದು ಏನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೀವು ಜಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಓಕೆನಾ, ಅದ್ರ ಥರ್ಡ್ ಏನಪ್ಪ ಅಂದರೆ ನಿಮ್ದು ಎಲ್ಲಿ ಅಪ್ಲಿಕೇಶನ್ ಹಾಕೋದು ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಅಲ್ಲಿ ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಕೊಟ್ಟಿದ್ದಾರೆ. ಓಕೆನಾ, ಏನು ಕೊಟ್ಟಿದ್ದಾರೆ ಅಂದರೆ ನೋ ಸಪ್ರೇಟ್ ಇಂಟಿಮೇಷನ್ ವಿಲ್ ಬಿ ದ ಇಶ್ಯೂಡ್ ಇನ್ ಕೇಸ್ ಎನಿ ಚೇಂಜಸ್ ಅಪ್ಡೇಟ್. ಏನಪ್ಪ ಅಂದರೆ ಈ SSMTS ಅವರು ಈಗ ಮೊನ್ನೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ನಿಮ್ಮದು ಸ್ಲಾಟ್ ಬುಕ್ಕಿಂಗ್ ಕೊಟ್ಟಿದ್ರು ಅವರು. ಮತ್ತೊಂದ್ಸಲ ನಿಮ್ಗೆ ಏನು ಸ್ಲಾಟ್ ಬುಕ್ಕಿಂಗ್ ಯಾರು ಮಾಡಿಲ್ಲ, ಇನ್ನೊಂದ್ಸಲ ನೀವು ಏನಪ್ಪ ಅಂದರೆ ನೀವು ಒಂದು ಡೇಟ್ ಕೊಟ್ಟಿದ್ದೆ, ಆ ಡೇಟಿಗೆ ಬಂದು ಎಕ್ಸಾಮ್ ಬರೀಬೋದು ಅಂತ. ಬಟ್ ಇವ್ರು ಏನಪ್ಪ ಅಂದರೆ ಯಾವುದೇ ಥರ ನಿಮಗೆ ಇಂಟಿಮೇಷನ್ ಕೊಡೋದಿಲ್ಲ ಅಂತ, ಯಾವುದೇ ಥರ ನಿಮಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಯಾವುದೇ ಥರ ಡೇಟ್ ಎಕ್ಸ್ಟೆಂಡ್ ಮಾಡೋದಂತ ಅವರು ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋಣ, ಎಲಿಜಿಬಿಲಿಟಿ ಏನಿದೆ ಅಂತಂದು. ಓಕೆನಾ, ಎಲಿಜಿಬಿಲಿಟಿ ಬಂದ್ಬಿಟ್ಟು ಏನಪ್ಪ ಅಂದರೆ ಫಸ್ಟ್ ಬಂದ್ಬಿಟ್ಟು ಆನ್ಲೈನ್ ಎಕ್ಸಾಮಿನೇಷನ್ ನಿಮ್ಗೆ ಇರುತ್ತೆ. ಓಕೆ, ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಏನಪ್ಪ ಅಂದರೆ ಸ್ಕ್ರೀನಿಂಗ್ ಮಾಡ್ತಾರೆ. ಓಕೆ, ಸ್ಕ್ರೀನಿಂಗ್ ಅಂದರೆ ನಿಮ್ಗೆ ಕಂಪ್ಯೂಟರ್ ಒಳಗೆ ಎಕ್ಸಾಮ್ ಬರೀಬೇಕು. ಅದಾದಮೇಲೆ ಏನಪ್ಪ ಎಕ್ಸಾಮ್ ಪಾಸ್ ಆದಮೇಲೆ ಏನಪ್ಪ ಅಂದರೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ಮೇಲೆ ಲೋಕಲ್ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಟೆಸ್ಟ್. ಏನಪ್ಪ ಅಂದರೆ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಕಟ್ಟ ಮೇಲೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಪ್ರಿಫರೆನ್ಸ್ ಕೊಡ್ತಾರೆ. ಆಯಿತಾ, ನಿಮಗೆ ಮೊದಲು ಲೋಕಲ್ ಲ್ಯಾಂಗ್ವೇಜ್ಗೆ ನಿಮಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ನೀವು ಕನ್ನಡದಾಗಿದೆ ಕನ್ನಡ ಒಳಗೆ ನಿಮಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ. ಓಕೆನಾ, ಈಗ ಯಾವ್ಯಾವ ಸ್ಟೇಟಲ್ಲಿ ಇಷ್ಟೆಷ್ಟು ಪೋಸ್ಟ್ ಇದೆ ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಮೊದಲು ಬಂದು ಅಮರಾವತಿ ಏನಪ್ಪ ಅಂದರೆ ಅದು ಬಂದು ಸ್ಟೇಟ್ ಏನಪ್ಪ ಆಂಧ್ರ ಪ್ರದೇಶ ಸ್ಟೇಟ್ ಬರುತ್ತೆ. ಇಲ್ಲಿ ತೆಲುಗು ಮಾತಾಡ್ತಾರೆ. ಹಾಗಾಗಿ ಇದು ಟೋಟಲ್ ಆಗಿ 97 ಪೋಸ್ಟ್ಗಳು ಖಾಲಿದ್ದಾವೆ. ನೆಕ್ಸ್ಟ್ ಬಂದು ಬೆಂಗಳೂರು, ಇದು ಒಂದು ಕರ್ನಾಟಕ ಬರುತ್ತೆ. ಓಕೆನಾ, ಇದು ಕನ್ನಡ, ಇಲ್ಲಿ ಕನ್ನಡ ಮಾತಾಡ್ತಾರೆ ಅಂತ ಗೊತ್ತದೆ. ಎಷ್ಟು ಟೋಟಲ್ ಅಪ್ಪ ಅಂದರೆ 200 ಪೋಸ್ಟ್ ಇದೆ. ಓಕೆನಾ, ನಮ್ಮ ಕನ್ನಡದಲ್ಲಿ ಜಾಸ್ತಿ ಏನಪ್ಪ ಅಂದರೆ ಜಾಸ್ತಿ 200 ಪೋಸ್ಟ್ಗಳು ಖಾಲಿ ಇದೆ. ಓಕೆನಾ, ಇನ್ನೂ ಯಾರು ನಿಮಗೆ ಜಾಬ್ ಆಗಿಲ್ಲ, ಈಗ ಕರ್ನಾಟಕದಲ್ಲಿ ಯಾರು ಜಾಬ್ ನೋಟಿಫಿಕೇಶನ್ ಬಿಡ್ತಾ ಇಲ್ಲ, ನೀವು ಆರಾಮಾಗಿ ಟೋಟಲ್ ಆಗಿ 200 ಪೋಸ್ಟ್ ಖಾಲಿದ್ದು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ಭೋಪಾಲ್ ಅವರಿಗೆ ನೀವು ಬೇರೆ ಸ್ಟಾರ್ಟ್ಗೆ ಅಪ್ಲೈ ಮಾಡ್ತೀವಿ ಅಂದರೆ ಅಲ್ಲಿ 97 ಪೋಸ್ಟ್ಗಳಿದ್ದಾವೆ. ಆಮೇಲೆ ಒಡಿಶಾದಲ್ಲಿ 87 ಪೋಸ್ಟ್ಗಳು ಖಾಲಿ ಇದ್ದಾವೆ. ಆಮೇಲೆ ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ ಪ್ರದೇಶ, ಹರಿಯಾಣ, ಪಂಜಾಬ್ ಎಲ್ಲ ಸೇರಿ 103 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಅವರು ಕೂಡ ಇಲ್ಲಿ ತಿಳಿಸಿದ್ದಾರೆ. ಅದಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಚೆನ್ನೈ ಇಲ್ಲ ನೀವೇನು ಹೋಗಕ್ಕೆ ಇಷ್ಟ ಇದ್ದರೆ ಅಲ್ಲಿ 165 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ. ಓಕೆನಾ, ಆಮೇಲೆ ಏನಪ್ಪ ಅಂದರೆ ಗುಜರಾತು ಅವರೆಲ್ಲ ಸೇರಿ ಅಲ್ಲಿ ಏನಪ್ಪ 194 ಪೋಸ್ಟ್ಗಳು ಖಾಲಿ ಇದ್ದಾವೆ. ಆಮೇಲೆ ಅಸ್ಸಾಮು, ಅರುಣಾಚಲ ಪ್ರದೇಶ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ ಟೋಟಲ್ ಆಗಿ 2-4 ಟೋಟಲ್ 7 ಸ್ಟೇಟ್ಸ್ ಏನಪ್ಪ ಅಂದರೆ ಟೋಟಲ್ 68 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಅವರು ತಿಳಿಸಿದ್ದಾರೆ. ಅದಾದ್ಮೇಲೆ ಏನಪ್ಪ ಅಂದರೆ ಹೈದರಾಬಾದ್, ನಿಮ್ಗೆ ಏನು ತೆಲುಗು ಬರೆದಿದ್ರೆ ಹೈದರಾಬಾದ್ ಏನಪ್ಪ 80 ಪೋಸ್ಟ್ ಖಾಲಿ ಇದ್ದಾವೆ. ಆಮೇಲೆ ರಾಜಸ್ಥಾನದಲ್ಲಿ 103 ಪೋಸ್ಟ್ಗಳು ಖಾಲಿ ಇದ್ದಾವೆ. ವೆಸ್ಟ್ ಬೆಂಗಾಲಲ್ಲಿ 200 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಅವರು ತಿಳಿಸಿದ್ದಾರೆ. ಅದಾದ್ಮೇಲೆ ಏನಪ್ಪ ಲಕ್ನೋದಲ್ಲಿ 100 ಪೋಸ್ಟು, ಮಹಾರಾಷ್ಟ್ರದಲ್ಲಿ 194 ಪೋಸ್ಟ್ಗಳು ಖಾಲಿ ಇದ್ದಾವೆ. ಹಾಗೆ ಮಹಾರಾಷ್ಟ್ರ, ಗೋವಾ ಸೇರಿ 144 ಪೋಸ್ಟ್ಗಳು ಖಾಲಿ ಇದ್ದಾವೆ. ದಿಲ್ಲಿ, ಉತ್ತರ ಕನ್ನಡ, ಹರಿಯಾಣ, ಉತ್ತರ ಪ್ರದೇಶ ಸೇರಿ 76 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕೇರಳ, ಲಡಾಖ್ ಸೇರಿ 50 ಪೋಸ್ಟ್ಗಳು ಖಾಲಿ ಇದ್ದಾವೆ. ಓಕೆನಾ, ಏನಪ್ಪ ಅಂದರೆ ಕೆಲವೊಂದು 3-4 ಸ್ಟೇಟಲ್ಲಿ ಸೇರಿ ತುಂಬ ಕಮ್ಮಿ ಏನಪ್ಪ ನೋಟಿಫಿಕೇಶನ್ ಖಾಲಿ ಇದೆ. ನೀವೇನಾದರೂ ಕರ್ನಾಟಕ ಕೋಲ್ಕತ್ತಾ ಏನಪ್ಪ ಅಂದರೆ
ಹೇಳೋದಂದರೆ ನಿಮಗೆ ಏನಾದ್ರು ಅಪ್ಲೈ ಮಾಡ್ಕೊಂಡು ಕೋಲ್ಕತ್ತಾ ಮತ್ತು ಲಕ್ನೋ ಮತ್ತು ಕರ್ನಾಟಕ ಈ ಮೂರು ನೀವು ಅಪ್ಲೈ ಮಾಡಿ. ಯಾಕಪ್ಪ ಅಂದರೆ ಈ ಮೂರಲ್ಲಿ ಜಾಸ್ತಿ ನಿಮಗೆ 200+ ನಿಮಗೆ ಏನಪ್ಪ ಅಂದರೆ ವೇಕೆನ್ಸಿಗಳು ಖಾಲಿ ಇದೆ ಅಂತ ಅವ್ರು ತಿಳಿಸಿದ್ದಾರೆ. ಓಕೆನಾ, ವೇಕೆನ್ಸಿಗಳು ಇನ್ನು ಮುಂದೆ ಜಾಸ್ತಿ ಆಗ್ಬೋದು. ಓಕೆ, ಟೋಟಲಾಗಿ ಎಷ್ಟು ವೇಕೆನ್ಸಿ ಖಾಲಿ ಇದಾವಪ್ಪ ಅಂದರೆ ಎಲ್ಲ ಸ್ಟೇಟ್ ಇಂಡಿಯಾ ಒಳಗೆ ನೋಡೋದಾದರೆ ಟೋಟಲಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ 7050 ಪೋಸ್ಟ್ಗಳು ಇಲ್ಲಿ ಖಾಲಿ ಇದಾವೆ ಅಂತ ಕೂಡ ಅವ್ರು ತಿಳಿಸಿದ್ದಾರೆ. ಓಕೆನಾ, ನಿಮಗೆ ಕ್ಯಾಟಗರಿ ವೈಸ್ ಕೂಡ ಕೊಟ್ಟಿದ್ದಾರೆ ಆಯಿತಾ, ಯಾವ ಕ್ಯಾಟಗರಿಗೆ ಎಷ್ಟು ಅಂತ. ನಾವು ಬೆಂಗಳೂರಲ್ಲಿ ನೋಡೋದಾದರೆ ಎಸ್ ಟಿ ಕ್ಯಾಟಗರಿ ಏನಪ್ಪ, ಎಸ್ ಟಿ ಕ್ಯಾಟಗರಿಗೆ 15 ವೇಕೆನ್ಸಿ ಖಾಲಿ ಇದ್ದಾವೆ. ಆಮೇಲೆ ಎಸ್ ಸಿ ಅವರಿಗೆ 30 ವೇಕೆನ್ಸಿ ಖಾಲಿ ಇದ್ದಾವೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಏನಪ್ಪ ಒ ಬಿ ಸಿ ಅವರಿಗೆ 54, ಇ ಡಬ್ಲ್ಯೂ ಸಿ 20, ಜನರಲ್ ಕಡೆಗೆ 81 ಇಲ್ಲಿ ವೇಕೆನ್ಸಿಗಳು ಖಾಲಿ ಇದ್ದಾವೆ. ಓಕೆನಾ, ನೀವು ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಹಾಕಿ. ಓಕೆನಾ, ಬೇರೆ ಸ್ಟೇಟ್ ಹಾಕಿದರೆ ನಿಮಗೆ ಸರ್ವೆ ಆಗೋದು ತುಂಬ ಕಷ್ಟ ಆಗುತ್ತೆ. ಓಕೆನಾ, ಹಾಗಾಗಿ ನೀವು ಕರ್ನಾಟಕ ಇದ್ದರೆ ಬೆಟರ್ ಅನಿಸುತ್ತೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ತಾ ಹೋಗೋಣ. ಏನಪ್ಪ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರಕ್ಕಪ್ಪ ಅಂತ ನೋಡ್ತಾ ಇಲ್ಲಿ ಹೋಗೋಣ. ಓಕೆನಾ, ನಿಮಗೆ ಇಂಪಾರ್ಟೆಂಟ್ ನೋಟ್ಸು. ಓಕೆ, ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ದಾರೆ. ಓಕೆನಾ, ಏನು ಇಂಪಾರ್ಟೆಂಟ್ ನೋಟ್ ಅಂದರೆ the reservation person benchmark disability candidate agenda will be the guide to various guidelines government India candidate who want to avail benefit reservation. ಏನಪ್ಪ ಅಂದರೆ PWA ಗೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸಪ್ರೇಟ್ ಆಗಿ ಏನಪ್ಪ ಅಂದರೆ ನಿಮ್ಮದು ರಿಸರ್ವೇಷನ್ ಜಾಸ್ತಿ ಸಿಗುತ್ತೆ ಅಂತ ಅವರು ಕೊಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಒ ಬಿ ಸಿ ಕ್ಯಾಟಗರಿ ಒ ಬಿ ಸಿ ಅವ್ರಿಗೆ ಏನಪ್ಪ ಅಂದರೆ ಒ ಬಿ ಸರ್ಟಿಫಿಕೇಟ್ ಬೇಕು. ಓಕೆನಾ, ಕೊಟ್ಟಿದ್ದಾರೆ, ಒ ಬಿ ಸರ್ಟಿಫಿಕೇಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಆ್ಯಸ್ ಪರ್ ಪ್ರಿಸ್ಕ್ರೈಬ್ ಗೌರ್ಮೆಂಟ್ ಇಂಡಿಯಾ ಯಾವ್ದಿಂದ ನಾನ್ ಕ್ರಿಮಿನಲ್ ಲಾಯರ್ ಏನಪ್ಪ ನಾನ್ ಕ್ರಿಮಿನಲ್ ಲಾಯರ್ಗೆ ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ಇರಬೇಕು. ಓಕೆನಾ, ಅದು 1/4/2022 ಇಂಟರ್ ಒಳಗೆ ನಿಮಗೆ ಏನಪ್ಪ ಅಂದರೆ ಇರಬೇಕಂತ ಕೊಟ್ಟಿದ್ದಾರೆ. ಓಕೆನಾ, ನೋ ರಿಕ್ವೆಸ್ಟ್ ಟು ಎಕ್ಸ್ಟೆಂಡ್ ಟೈಮ್ ಪ್ರೊಡಕ್ಷನ್ ಒ ಬಿ ಸಿ ಏನಪ್ಪ ಅಂದರೆ ನಿಮ್ಮದು ಯಾವುದೇ ಕಾರಣಕ್ಕೂ ನಿಮ್ಮದು ಟೈಮ್ ಎಕ್ಸ್ಟೆಂಡ್ ಮಾಡಿ ಅವರು ಟೈಮ್ ಎಕ್ಸ್ಟೆಂಡ್ ಮಾಡೋದು ಕೊಟ್ಟಿದ್ದಾರೆ. ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ಮಾಡೋಕ್ಕೆ ಯಾವುದೇ ಥರ ನಿಮಗೆ ಟೈಮ್ ಎಕ್ಸ್ಟೆಂಡ್ ಮಾಡೋದು ಕೂಡ ಅವರು ತಿಳಿಸಿದ್ದಾರೆ. ಓಕೆನಾ, ಅದನ್ನು ನೆಕ್ಸ್ಟ್ ಏನು ನೋಡ್ತಾ ಹೋಗೋಣಪ್ಪ ಅಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ನಿಮಗೆ ಏನಪ್ಪ ಎಲಿಜಿಬಿಲಿಟಿ ಇರಬೇಕಂತ ನೋಡ್ತಾ ಹೋಗೋಣ. ಈ ಜಾಬ್ ಅಪ್ಲೈ ಮಾಡೋಕ್ಕಪ್ಪ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಸೆನ್ಷಿಯಲ್ ಅಕಾಡೆಮಿ ಏನಪ್ಪ ಯಾವುದು ಅಕಾಡೆಮಿ ಆಗಿರಕ್ಕೆ ಅಂದರೆ ಈಗ ಗ್ರಾಜುಯೇಷನ್ ಅಂತ ಕೊಟ್ಟಿದ್ದಾರೆ. ಈ ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಹಾವ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಸಚ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಇನ್ಕ್ಲೂಡಿಂಗ್ ದ ಇಂಟಿಗ್ರೇಟ್ ಏನಪ್ಪ ಅಂದರೆ ನೀವು ಯಾವುದೇ ಯೂನಿವರ್ಸಿಟಿಯಿಂದ ಪಾಸ್ ಆದರೆ ಓಕೆ. BSc BA BCom ಯಾವುದೇ ಮಾಡಿದ್ರು ನೀವು ಏನಪ್ಪ ಅಂದರೆ ಎನಿ ಯೂನಿವರ್ಸಿಟಿ ಕಡೆಯಿಂದ ನೀವು ಗ್ರಾಜುಯೇಷನ್ ಆದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏಜ್ ಲಿಮಿಟ್ ಎಷ್ಟು ಸಾಕಪ್ಪ ಈ ಜಾಬಿಗೆ ಅಂತ ನೋಡೋದಾದ್ರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅದು 31/12/2020 ಅಂದರೆ ಹೋದ ವರ್ಷ ಒಳಗೆ ನಿಮಗೆ 21 ವರ್ಷ ಆಗಿರಬೇಕು, 1 ವರ್ಷ ಆಗಿರಬೇಕು. ಅವು 30 ವರ್ಷ ಏನಪ್ಪ 21 ವರ್ಷದಿಂದ ನಿಮಗೆ 30 ವರ್ಷ ಆಗಿದ್ರೆ ನೀವು ಈ ಜಾಬಿಗೆ ಅಪ್ಲೈ ಮಾಡಿ. 21 ವರ್ಷ ಯಾವಾಗ ಬಂದರೆ ಲಾಸ್ಟ್ ಇಯರು 2022 ಒಳಗೆ ನಿಮಗೆ 21 ವರ್ಷ ಆಗಿರಬೇಕು. ನಿಮಗೆ ಜನವರಿ ಮಂತ್ ಒಳಗೆ ನೀವು 21 ವರ್ಷ ಆದರೆ ನೀವು ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಓಕೆನಾ, ಅದಾದ್ಮೇಲೆ ಏನಪ್ಪ ಅಂದರೆ ದ ಕ್ಯಾಂಡಿಡೇಟ್ ಮಸ್ಟ್ ಬಿ ಹ್ಯಾವ್ ದ ನೋ ಲ್ಯಾಟರ್ 31 ನಾಟ್ ರಿಲೇಟಿವ್ ಬೋತ್ ಇನ್ಕ್ಲೂಡ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಅವ್ರು ಕೂಡ ಏನಪ್ಪ ಅಂದರೆ 31/12/2004 ನೀವು ಹುಟ್ಟಿದ್ರೆ ನಿಮಗೆ ಅಲ್ಲಿ ಕೂಡ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಅದಾದ್ಮೇಲೆ ಕ್ಯಾಟಗರಿ ಏಜ್ ರಿಲೇಷನ್ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡೋದಾದರೆ ಶೆಡ್ಯೂಲ್ ಅಂದರೆ SC ST ಕ್ಯಾಟಗರಿಗೆ ಏನಪ್ಪ 5 ವರ್ಷ ಏಜ್ ರಿಲೇಷನ್ ಕೊಟ್ಟಿದ್ದಾರೆ. ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನಪ್ಪ 3 ವರ್ಷ ಏಜ್ ರಿಲೇಷನ್ ಕೊಟ್ಟಿದ್ದಾರೆ. ಆಮೇಲೆ ಪರ್ಸೆಂಟ್ ಬೆಂಚ್ ಮಾರ್ಕ್ BWDP ಬೆಂಚ್ ಮಾರ್ಕ್ ಡಿಸೇಬಲ್ಡ್ ಅವರಿಗೆ SC ST ಅವರಿಗೆ OBC ಜನರಲ್ EWC ಎಲ್ಲ ಸೇರಿ ನಿಮಗೆ SC ST ಸೇರಿ 15 ವರ್ಷ, OBC ಅವರಿಗೆ ಬೆಂಚ್ ಮಾರ್ಕ್ ಇರೋರಿಗೆ 13 ವರ್ಷ, ಜನರಲ್ ಕ್ಯಾಟಗರಿಗೆ 10 ವರ್ಷ ನಿಮಗೆ ಏಜ್ ರಿಲೇಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಎಷ್ಟಪ್ಪ ಅಂದರೆ 5 ವರ್ಷ ನಿಮಗೆ ಏಜ್ ರಿಲೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಓಕೆ, ನಾನು ಕಂಪ್ಲೀಟಾಗಿ ಇಲ್ಲಿ ಶೋ ಮಾಡ್ತಾ ಇದ್ದೀನಿ ಯಾವ ಕ್ಯಾಟಗರಿ ಎಷ್ಟು ಅಂತ ಇಲ್ಲಿ ಕಂಪ್ಲೀಟ್. ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ, ಅದಾದ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟ್ ದ ಕ್ಯಾಂಡಿಡೇಟ್ ಸೀಕಿಂಗ್ ಏಜ್ ರಿಲೇಷನ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ಕಾಪೀಸ್ ಟು ನೆಸೆಸರಿ ಸರ್ಟಿಫಿಕೇಟ್ ಏನಪ್ಪ ನಿಮ್ಗೆ ಏಜ್ ರಿಲೇಷನ್ ಇದ್ದರೆ ನೀವು ಅದ್ರ ಸಪ್ರೇಟಾಗಿ ಏನಪ್ಪ ಅಂದರೆ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡೋಕ್ಕಂತ ಹೇಳಿದ್ದಾರೆ. ಓಕೆನಾ, ನೀವು ಆಲ್ಮೋಸ್ಟ್ ನೀವು ಕೆಲವೊಂದು ಜಾಬ್ನ ಅಪ್ಲೈ ಮಾಡ್ತೀರಾ, ಅದು ಯಾವುದು ನಿಮ್ಗೆ ಕೂಡ ಗೊತ್ತಿರುತ್ತೆ. ಓಕೆನಾ, ಯಾವ ಥರ ನೀವು ಏಜ್ ರಿಲೇಷನ್ ಬೇಕಂದಾಗ ಸಬ್ಮಿಟ್ ಮಾಡೋಕ್ಕಂತ ನಿಮ್ಗೆ ಕೂಡ ಇಲ್ಲಿ ಗೊತ್ತಿರುತ್ತೆ. ಓಕೆ, ಸಬ್ಮಿಟ್ ಮಾಡೋಕ್ಕಂದ್ರೆ ಯಾವ್ದಾದ್ರು ಒಂದು ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಸಿಲೆಬಸ್ ಏನಿರುತ್ತೆ ಅಂತ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ನೆಕ್ಸ್ಟ್ ಬಂದ್ಬಿಟ್ಟು ಏನು ನೋಡೋಕ್ಕಪ್ಪ ಅಂದರೆ ಡಿಸಬಿಲಿಟಿ ಟೆಸ್ಟ್. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಗೈಡ್ಲೈನ್ಸ್ ನೋಡೋಣ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಟಗರಿ ನೆಕ್ಸ್ಟ್ ಏನು ಸೆಲೆಕ್ಷನ್ ಯಾವ ಥರ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಮಾಡ್ತಾರೆ ಅಂತಂದರೆ ಇಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒಂದು ಸೆಕೆಂಡ್ ಗೈಸ್. ಓಕೆ, ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಮಾಡ್ತಾರೆ ಅಂತ ನೋಡೋದು. ಓಕೆ, ಸೆಲೆಕ್ಷನ್ ಪ್ರೋಸೆಸ್ ಏನಪ್ಪ ಅಂದರೆ ನಿಮಗೆ ಆನ್ಲೈನಲ್ಲಿ ಟೆಸ್ಟ್ ಇರುತ್ತೆ ಅಂತ ಅವಲ್ಲಿ ಇರುತ್ತೆ. ಆನ್ಲೈನಲ್ಲಿ ನಿಮಗೆ ಟೆಸ್ಟ್ ಇರುತ್ತೆ, ಸ್ಕ್ರೀನಿಂಗ್ ಆನ್ಲೈನ್ ಇಂಟರ್ವ್ಯೂ ಇರುತ್ತೆ. ಓಕೆ, ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ, ಆಮೇಲೆ ಸ್ಕ್ರೀನಿಂಗ್ ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಆನ್ಲೈನ್ ಟೆಸ್ಟಲ್ಲಿ ನಿಮಗೆ ಏನಪ್ಪ ಅಂದರೆ ದಟ್ ಓನ್ಲಿ ಆನ್ಲೈನ್ ಟೆಸ್ಟ್ ವಿಲ್ ಬಿ ಕನ್ಸಿಸ್ಟ್ ಅಬ್ಜೆಕ್ಟಿವ್ ಟೆಸ್ಟ್ 120 ಮಾರ್ಕ್ಸ್ ಏನಪ್ಪ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ 120 ಮಾರ್ಕ್ಸ್ ನಿಮಗೆ ಕಂಪ್ಲೀಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ 50 ಮಾರ್ಕ್ಸ್
ನಿಮಗೆ 120 ಮಾರ್ಕ್ಸ್ ಮತ್ತು ಡಿಸ್ಪೇಟಿವ್ ಟೆಸ್ಟ್ ಅಂದರೆ ಇಂಟರ್ವ್ಯೂ ಡಿಸ್ಪೇಟಿವ್ ಟೆಸ್ಟ್ ಅಂತ ಓಕೆ. ಅದಕ್ಕೆ 50 ಮಾರ್ಕ್ಸ್ ನಿಮಗೆ ಇಲ್ಲಿ ಏನು ಮಾರ್ಕ್ಸ್ ಇರುತ್ತೆ ಓಕೆನಾ. Test will be admitted immediately after conclusion of the test will be candidate will be the having type of disputed test answer on the computer. ಏನಪ್ಪ ಅಂದರೆ ನಿಮಗೆ ಕಂಪ್ಯೂಟರ್ ಒಳಗೆ ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ಓಕೆನಾ. ಇದು ಓಕೆನಾ, ಇದಿಷ್ಟು ಇಲ್ಲಿ ಕೊಟ್ಟಿದೆ. ಆಮೇಲೆ ಅಬಿಲಿಟಿ ಟೆಸ್ಟ್ ಯಾವ ಥರ ಇರುತ್ತಪ್ಪ, ಸಬ್ಜೆಕ್ಟ್ ಏನಿರುತ್ತೆ ಅಂತ ನೋಡೋದಾದ್ರೆ ನಿಮಗೆ ಇಂಗ್ಲೀಷ್ ಇರುತ್ತೆ, ಆಮೇಲೆ ಬ್ಯಾಂಕಿಂಗ್ ನಾಲೆಜ್ ಇರಬೇಕು, ಆಮೇಲೆ ಜನರಲ್ ಅವೇರ್ನೆಸ್ ಆ್ಯಂಡ್ ಕಂಪ್ಯೂಟರ್ ಆ್ಯಬಿಲಿಟಿ ಇರಬೇಕಂದ್ರೆ ಟೋಟಲ್ ಆಗಿ ನಿಮಗೆ 120 ಕ್ವಶನ್ ಇರ್ತಾವೆ. ಮ್ಯಾಕ್ಸಿಮಮ್ ಪ್ರತಿ ಒಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್, ಟೋಟಲ್ ಆಗಿ 120 ಕ್ವಶನ್ಗೆ 120 ಮಾರ್ಕ್ಸ್ ಇಲ್ಲಿ ಕೊಡ್ತಾರೆ. ಟೋಟಲ್ ಟೈಮ್ ಬಂದ್ಬಿಟ್ಟು ಎಷ್ಟು ಟೈಮ್ ಅಪ್ಪ ಅಂದರೆ ಟೋಟಲ್ ಆಗಿ 2 ಅವರ್ ನಿಮಗೆ ಟೈಮ್ ಇರುತ್ತೆ ಓಕೆ. ಟೋಟಲ್ ನಿಮಗೆ 2 ಅವರ್ ಟೈಮ್ ಇರುತ್ತೆ ಓಕೆ. ಸಬ್ಜೆಕ್ಟ್ ಇಲ್ಲಿ ಕೊಟ್ಟಿದ್ದೀನಲ್ಲ ಇದಿಷ್ಟು ಸಬ್ಜೆಕ್ಟ್ ಓಕೆನಾ. ಯಾವುದು ಇಂಗ್ಲೀಷ್ ನಾಲೆಜ್ ಇರಬೇಕು ಓಕೆನಾ, ಬ್ಯಾಂಕಿಂಗ್ ನಾಲೆಜ್ ಇರಬೇಕು, ಆಮೇಲೆ ಜನರಲ್ ಅವೇರ್ನೆಸ್ ಆ್ಯಂಡ್ ಎಕನಾಮಿಕ್ ಬಗ್ಗೆ ಗೊತ್ತಿರಬೇಕು. ಅಂದರೆ ಎಕನಾಮಿಕ್ ಬಗ್ಗೆ ಗೊತ್ತಿರೋ ಯಾಕಪ್ಪ ಅಂದರೆ ಬ್ಯಾಂಕಲ್ಲಿ ನೀವು ಎಕನಾಮಿಕ್ ಬಗ್ಗೆ ಮಾಡ್ತಿರಲ್ಲ, ಹಾಗಾಗಿ ಎಕನಾಮಿಕ್ ನಾಲೆಜ್ ಇದ್ದರೆ ಬೆಟರ್ ಅನ್ಸುತ್ತೆ. ಅದಾದ್ಮೇಲೆ ಏನಪ್ಪ ಅಂದರೆ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ನಿಮಗೆ ಅದು ನಾಲೆಜ್ ಕೂಡ ಇರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನು ನೋಡ್ತಾ ಹೋಗೋಣಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಂದರೆ ಇಂಟರ್ವ್ಯೂ ಒಳಗೆ ಏನು ಕೇಳ್ತಾರಪ್ಪ ನೋಡೋದಾದ್ರೆ ದ ಡ್ಯೂರೇಷನ್ ಡಿಸ್ಪೇಟಿವ್ ಟೆಸ್ಟ್ 30 ಏನಪ್ಪ ನಿಮಗೆ ಇಂಟರ್ವ್ಯೂ ಎಷ್ಟಪ್ಪ 30 ನಿಮಿಷ ನಿಮಗೆ ಇರುತ್ತೆ ಓಕೆ. 30 ನಿಮಿಷದಲ್ಲಿ ವಿಲ್ ಟೆಸ್ಟ್ ವಿಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಲೆಟರ್ ರೈಟಿಂಗ್ ಆ್ಯಂಡ್ ಎಸ್ಸೆ ಕ್ವಶನ್ ಇರುತ್ತೆ ಓಕೆ. ನಿಮ್ಗೆ ಏನಪ್ಪ ಅಂದರೆ ನಿಮಗೆ ಏನಪ್ಪ ಅಂದರೆ ನಿಮಗೆ ಟೋಟಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ. ದ ಡ್ಯೂರೇಷನ್ ಆಫ್ ದ ಡಿಸ್ಪೇಟಿವ್ ಟೆಸ್ಟ್ 30 ನಿಮಿಷ ಇರುತ್ತೆ. ಇಟ್ ವಿಲ್ ಟೆಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಲೆಟರ್ ರೈಟಿಂಗ್ ಆ್ಯಂಡ್ ಎಸ್ಸೆ 2 ಕ್ವಶನ್ ಏನಪ್ಪ ನಿಮಗೆ 2 ಕ್ವಶನ್ ನಿಮಗೆ 2 ಕ್ವಶನ್ ಇರುತ್ತೆ ಓಕೆ. 2 ಕ್ವಶನಲ್ಲಿ ನಿಮಗೆ 30 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಅದರಲ್ಲಿ ಇಂಗ್ಲೀಷ್ ಲೆಟರ್ ಮತ್ತು ಎಸ್ಸೆ ಬರೋಕ್ಕೆ ಬರಬೇಕು. ಬಂದರೆ ಅಷ್ಟೇ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಓಕೆ. ಆಮೇಲೆ ಪೆನಾಲ್ಟಿ ಏನಪ್ಪ ನಿಮಗೆ ಇಲ್ಲಿ ಕೊಟ್ಟಿರುತ್ತೆ. ನಿಮಗೆ ಇದು ಒಂದು ಬೆಸ್ಟ್ ಅಂದರೆ ದೇರ್ ವಿಲ್ ಬಿ ನೋ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಮಾರ್ಕಿಂಗ್ ಅಬ್ಜೆಕ್ಟಿವ್ ಟೆಸ್ಟ್. ಏನಪ್ಪ ಅಂದರೆ ನಿಮಗೆ 120 ಮಾರ್ಕ್ಸಿಗೆ ಕ್ವಶನ್ ಇರ್ತಾರೆ. 120 ಮಾರ್ಕ್ಸಿಗೆ ಅದರಲ್ಲಿ ಯಾವುದೇ ಥರ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ ಓಕೆನಾ. ಯಾವುದೇ ಥರ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಕೂಡ ಅವರು ತಿಳಿಸಿದ್ದಾರೆ ಓಕೆನಾ. ಅದಾದಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಏನಪ್ಪ ಅಂದರೆ ದ ಸೆಲೆಕ್ಷನ್ ಮಾರ್ಕ್ಸ್ ವಿಲ್ ಬಿ ನಾಟ್ ಮೇಂಟೈನ್ಡ್ ಆನ್ಲೈನ್ ಎಕ್ಸಾಮಿನೇಷನ್ ಏನಪ್ಪ ಅಂದರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಕ್ರೀನಿಂಗ್ ಯಾವುದು ನಡೀತದಪ್ಪ ನೋಡೋದಾದರೆ ದ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಡಾಕ್ಯುಮೆಂಟ್ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈಡ್ ಆನ್ಲೈನ್ ಎಕ್ಸಾಮಿನೇಷನ್ ವಿಲ್ ಬಿ ದ ಪ್ಲೇಸ್ಡ್ ಬಿಫೋರ್ ಸ್ಕ್ರೀನಿಂಗ್. ಏನಪ್ಪ ಅಂದರೆ ನೀವೇನಾದ್ರು ಆನ್ಲೈನ್ ಎಕ್ಸಾಮಿನೇಷನ್ ಪಾಸ್ ಆದರೆ ಮತ್ತೆ ನಿಮಗೆ ಏನಪ್ಪ ಅಂದರೆ ನೆಕ್ಸ್ಟ್ ಸ್ಕ್ರೀನಿಂಗ್ ಕಮಿಟಿಗೆ ನಿಮಗೆ ಲಿಸ್ಟ್ ಕೊಡ್ತಾರೆ ಓಕೆ, ಹೆಸರು ಕೊಡ್ತಾರೆ ಓಕೆ, ಇಲ್ಲಾಂದರೆ ಕೊಡೋದಿಲ್ಲ. ಅದಾದಮೇಲೆ ಇಂಟರ್ವ್ಯೂ ಯಾವ ಥರ ಇರುತ್ತೆ ಅಂತ ನೋಡೋದು. Interview will be the consist of the 50 marks. Candidate will have scored minimum qualifying marks in interview to be the consider the final score. The maximum qualifying marks will be decided bank. ಏನಪ್ಪ ಅಂದರೆ ನಿಮಗೆ ಇಂಟರ್ವ್ಯೂ ನೀವು ಪಾಸ್ ಆಗಬೇಕಂದ್ರೆ ಈಗ ಮಿನಿಮಮ್ ಮಾರ್ಕ್ಸ್ ನೀವು ಪಾಸ್ ಆಗಬೇಕು. ಮಿನಿಮಮ್ ಪಾಸ್ ಆದರೆ ಮಾತ್ರ ನಿಮಗೆ ಕ್ವಾಲಿಫೈಯಿಂಗ್ ಲಿಸ್ಟಲ್ಲಿ ಬಿಡ್ತಾರೆ, ಇಲ್ಲಾಂದರೆ ಬಿಡೋದಿಲ್ಲ. ಅದನ್ನು ಕೂಡ ಕೊಟ್ಟಿದ್ದಾರೆ. ಮಿನಿಮಮ್ ಮಾರ್ಕ್ಸ್ ಯಾರು ಡಿಸೈಡ್ ಮಾಡ್ತಾರೆ ನಿಮಗೆ ಈಗ ಅಡ್ವಾನ್ಸ್ ಅವ್ರು ಹೇಳೋದಿಲ್ಲ. ಯಾರು ಡಿಸೈಡ್ ಮಾಡ್ತಾರಪ್ಪ ನೋಡೋದಾದರೆ ಬ್ಯಾಂಕರುಗಳು ನಿಮಗೆ ಡಿಸೈಡ್ ಮಾಡಿ ಹೇಳ್ತಾರೆ ಅಂತ ಕೂಡ ಅವರು ತಿಳಿಸ್ತಾರೆ ಓಕೆ. ನಾವು ಇಲ್ಲಿ ಕೂಡ ಮಾರ್ಕ್ ಮಾಡ್ತೀವಿ ನೋಡಿ ಇಲ್ಲಿ ಅಂತಂದು ಇಲ್ಲಿ ಮಾರ್ಕ್ ಮಾಡ್ತೀವಿ ನೋಡಿ, ಇಲ್ಲಿ ನೋಡಿ ಇಲ್ಲಿ ದ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ವಿಲ್ ಬಿ ಡಿಸೈಡ್ ಇನ್ ಬ್ಯಾಂಕ್ ಅಂತ ಅವರು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ. ಅವರು ಕೂಡ ಇಲ್ಲಿ ಮಾರ್ಕ್ಸ್ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಏನಪ್ಪ ಅಂದರೆ ಫೈನಲ್ ಸ್ಕೋರ್ ಸೆಲೆಕ್ಷನ್ ಏನಪ್ಪ ಅಂದರೆ ದ ಕ್ಯಾಂಡಿಡೇಟ್ ವಿಲ್ ಬಿ ಹ್ಯಾವ್ ಟು ಕ್ವಾಲಿಫೈ ಬೋತ್ ಆನ್ಲೈನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಸಪ್ರೇಟ್ಲಿ. ನೀವೇನಪ್ಪ ಕ್ಯಾಂಡಿಡೇಟು ಮತ್ತು ಆನ್ಲೈನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ನೀವು ಬೋತ್ ಸಪ್ರೇಟ್ಲಿ ಪಾಸ್ ಆಗಿರಬೇಕು ಓಕೆನಾ. ಪಾಸ್ ಆದ್ರೆ ಮಾತ್ರ ನಿಮಗೆ ಫೈನಲ್ ಮೆರಿಟ್ ಟೆಸ್ಟ್ ಏನಪ್ಪ ಕೊಡಿ, ಫೈನಲ್ ಮೆರಿಟ್ ಟೆಸ್ಟ್ ಲಿಸ್ಟ್ ಪ್ರಿಪೇರ್ಡ್ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈಡ್ ಬೋತ್ ಆನ್ಲೈನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಅವರು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಪ್ಟೆನ್ ಆನ್ಲೈನ್ ಟೆಸ್ಟ್ ಬೋತ್ ಅಬ್ಜೆಕ್ಟಿವ್ ಆನ್ ಟೆಸ್ಟ್ ಡಿಸ್ಪೇಟಿವ್ ಟೆಸ್ಟ್ ಏನಪ್ಪ ನಿಮಗೆ ಆನ್ಲೈನ್ ಟೆಸ್ಟ್ ಮತ್ತು ನೀವೇನು ಅಬ್ಜೆಕ್ಟ್ ಟೆಸ್ಟ್ ನೀವು ಪಾಸ್ ಆದರೆ ಮತ್ತೆ ನಿಮಗೆ ಏನಪ್ಪ ಅಂದರೆ ಏನು ಮಾರ್ಕ್ಸ್ 2 ಮಾರ್ಕ್ಸ್ ಆ್ಯಡ್ ಮಾಡಿ ಇಂಟರ್ವ್ಯೂ ಮಾರ್ಕ್ಸ್ ಕೂಡ ನಿಮಗೆ ಆ್ಯಡ್ ಮಾಡ್ತಾರೆ. ಎಲ್ಲ ಆ್ಯಡ್ ಮಾಡಿ ಆದಮೇಲೆ ನಿಮಗೆ ಫೈನಲ್ ಲಿಸ್ಟು ಬರ್ತಾರೆ ಓಕೆನಾ. ಅದಾದಮೇಲೆ ಕೊಟ್ಟಿದ್ದಾರೆ ಮಾರ್ಕ್ ಎಷ್ಟು ಸಿಗಬೇಕಪ್ಪ ಅಂದರೆ ಆನ್ಲೈನ್ ಟೆಸ್ಟ್ ಇಲ್ಲಿ ಔಟ್ ಆಫ್ ಏನಪ್ಪ ಅಂದರೆ ಟೆಸ್ಟ್ ಕೊಟ್ಟಿದ್ರು ಓಕೆ. ನಾವು ಏನಪ್ಪ ಅಂದರೆ ಮಾರ್ಕ್ಸ್ ಸ್ಕೋರ್ಡ್ ದ ಕ್ಯಾಂಡಿಡೇಟ್ ಆನ್ಲೈನ್ ಟೆಸ್ಟ್ ಔಟ್ ಆಫ್ ಫ್ರಮ್ 170 ಮಾರ್ಕ್ಸ್ ತೆಗಿಬೇಕು ಓಕೆ. 170 ಮಾರ್ಕ್ಸ್ ಅಂದರೆ ನಿಮಗೆ 120 ಮಾರ್ಕ್ಸಿಗೆ ಕನ್ವರ್ಟ್ ಟು 70 ಮಾರ್ಕ್ಸ್ ಇಂಟರ್ವ್ಯೂ ಸ್ಕೋರ್ ಕ್ಯಾಂಡಿಡೇಟ್ 50 ಮಾರ್ಕ್ಸ್ ಕೊನೆ ನಿಮ್ಗೆ ಏನಪ್ಪ ಅಂದರೆ ಈಗ ನಿಮ್ಗೆ ಅರ್ಥ ಇಲ್ಲಲ್ವ. 120 ಮಾರ್ಕ್ಸ್ ನಿಮಗೆ ಆನ್ಲೈನ್ ಟೆಸ್ಟ್ ಇಂಟರ್ವ್ಯೂ ಇರ್ತದೆ ಅದೊಂದು ಓಕೆನಾ. 50 ಮಾರ್ಕ್ಸಿಗೆ ನಿಮ್ಮದು ಇಂಗ್ಲೀಷ್ ರೈಟಿಂಗ್ ಮತ್ತು ಎಸ್ ರೈಟಿಂಗ್ ಇರುತ್ತೆ. ಆಮೇಲೆ ನಿಮ್ಗೆ ಏನಪ್ಪ ಅಂದರೆ 50 ಮಾರ್ಕ್ಸ್ ನಿಮ್ಗೆ ಏನಪ್ಪ ಅಂದರೆ ಇಂಟರ್ವ್ಯೂ ಇರುತ್ತೆ. ಟೋಟಲ್ ಆಗಿ ಎಷ್ಟು ಬಂದು ಏನಪ್ಪ ಅಂದರೆ ಟೋಟಲ್ ಬಂದುಬಿಟ್ಟು ಏನಪ್ಪ 170 ಇರುತ್ತೆ. ಇದು 170ಗೆ ಇದಕ್ಕೆ 70 ಕನ್ವರ್ಟ್ ಮಾಡ್ದೆ ಅಂತ ಹೇಳಿದ್ದಾರೆ ಓಕೆನಾ. ಇದು 70 ಕನ್ವರ್ಟ್ ಮಾಡ್ದೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮಾರ್ಕ್ಸ್ ಏನಪ್ಪ ನೋಟ್ 50 ಏನು ನಿಮಗೆ 50 ಮಾರ್ಕ್ಸ್ ಇರುತ್ತೆ ಓಕೆನಾ. 50 ಮಾರ್ಕ್ಸ್ ಇರುತ್ತೆ. ಏನಪ್ಪ ಇದರಲ್ಲಿ 25 ನಿಮಗೆ ಕನ್ವರ್ಟ್ ಮಾಡ್ತಾರೆ. 25 ಕನ್ವರ್ಟ್ ಮಾಡ್ತಾರೆ ಅದು 170ಗೆ ಇಲ್ಲಿ 70ಗೆ ಕನ್ವರ್ಟ್ ಮಾಡ್ತಾರೆ ಓಕೆ. ಇದಿಷ್ಟು ಕನ್ವರ್ಟ್ ಮಾಡಿ ನಿಮ್ಗೆ ಏನಪ್ಪ ಅಂದರೆ ಇಲ್ಲಿ
ಎಷ್ಟಪ್ಪ ಅಂದರೆ ಸಾರಿ 710 ಮಾರ್ಕ್ಸ್ ಆಯಿತು. 300 ನೀವು ಎಷ್ಟು ಸಿಗುತ್ತೆ ಅಂತ ನೋಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಕೂಡ ಮಾರ್ಕ್ ಮಾಡ್ತೀನಿ. ಕ್ಯಾಂಡಿಡೇಟ್ ವಿಲ್ ಬಿ candidate in the covered 50 marks. The final merit circle candidate arrived in the out of the converted to online test interview. Selection will be made from the top candidate rank. ಏನಪ್ಪ ಅಂದರೆ ನಿಮಗೆ ಇದನ್ನೆಲ್ಲ ಕನ್ವರ್ಟ್ ಮಾಡಿ ಏನಪ್ಪ ಅಂದರೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ನ ಬಿಡ್ತಾರೆ ಅಂತ ಅವರು ಕೂಡ ಹೇಳಿದ್ದಾರೆ. ಆಮೇಲೆ ಪೋಸ್ಟಿಂಗ್ ಎಲ್ಲಿ ಮಾಡ್ತಾರಪ್ಪ ಅಂತ ಇರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಲೋಕಲ್ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಫಸ್ಟ್ ಟೆಸ್ಟ್ ಏನಪ್ಪ ಅಂದರೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಪ್ರಿಫರೆನ್ಸ್ ಕೊಟ್ಟಿರುತ್ತೆ. ಯಾವ ಥರಪ್ಪ ಅಂದರೆ ಕ್ಯಾಂಡಿಡೇಟ್ ಹೂ ಫೇಲ್ಸ್ ಕ್ವಾಲಿಫೈ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ದ ಕ್ಯಾಂಡಿಡೇಟ್ ಹೂ ಫಾಲ್ಸ್ ಇನ್ ಕ್ವಾಲಿಫೈಡ್ ಟೆಸ್ಟ್ ಬಿಲ್ ನಾಟ್ ಅಫೈಡ್ ಟು ಅಪಾಯಿಂಟ್ಮೆಂಟ್ ಕ್ಯಾಂಡಿಡೇಟ್ ಹೂ ಅಪ್ರೂವ್ಡ್ 10th ಸೆಕೆಂಡ್ ಮಾರ್ಕ್ಸ್ ಕಾರ್ಡ್ ಶೀಟ್ ಸರ್ಟಿಫಿಕೇಟ್ ಎವಿಡೆನ್ಸ್ ಸ್ಟಡಿ ಸ್ಪೆಸಿಫಿಕ್ ಆಪ್ಟಿಕಲ್ ಲ್ಯಾಂಗ್ವೇಜ್. ನಿಮಗೆ SSLC ಮತ್ತು PUCಯಲ್ಲಿ ಯಾವ್ದು ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಇರುತ್ತಲ್ಲೋ ಆ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಏನಪ್ಪ ಅಂದರೆ ಅಪಾಯಿಂಟ್ಮೆಂಟ್ ಕೂಡ ಇಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಓಕೆ. ಯಾವ ಥರ ನಿಮಗೆ ರಿಸಲ್ಟ್ ಯಾವ ಥರ ಪಬ್ಲಿಷ್ ಮಾಡ್ತಾರೆ, ರಿಸಲ್ಟ್ ಕ್ಯಾಂಡಿಡೇಟ್ ಕಾರ್ಡ್ ಇಂಟರ್ವ್ಯೂ ಏನಪ್ಪ ಅಂದರೆ ನಿಮಗೆ ಫೈನಲ್ ಲಿಸ್ಟ್ 120 ಮಾರ್ಕ್ಸ್ ಇಂಟರ್ವ್ಯೂ ಟೆಸ್ಟ್ ಆದಮೇಲೆ 50 ಮಾರ್ಕ್ಸ್ ರಿಸ್ಪೆಕ್ಟಿವ್ ಟೆಸ್ಟ್ ಆದಮೇಲೆ ನಿಮಗೆ ಫೈನಲ್ ಲಿಸ್ಟ್ ಏನಪ್ಪ ಇಂಟರ್ವ್ಯೂ ಕರೀತಾರೆ. ವಿಲ್ ಬಿ ಮೇಡ್ ಅವೈಲೇಬಲ್ ಇನ್ ದ ಬ್ಯಾಂಕ್ ವೆಬ್ಸೈಟ್. ಏನಪ್ಪ ನಿಮಗೆ ಬ್ಯಾಂಕ್ ವೆಬ್ಸೈಟಲ್ಲಿ ನಿಮಗೆ ಏನಪ್ಪ ರಿಸಲ್ಟ್ ಪಬ್ಲಿಷನ್ ಗೊತ್ತಾಗುತ್ತೆ. ನಾನು ರಿಸಲ್ಟ್ ಬಂದರೆ ನಿಮಗೆ ಹೇಳ್ತೀನಿ. ಓಕೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ. ಎಕ್ಸಾಮಿನೇಷನ್ ಸೆಂಟರ್ ಯಾವ ಥರ ಇರುತ್ತಪ್ಪ ನೋಡೋದಾದ್ರೆ, ಫಸ್ಟ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಆನ್ಲೈನ್ ಅಟ್ ವೆನ್ಯೂಸ್ ಅಕ್ರಾಸ್ ದ ಮೆನಿ ಸೆಂಟರ್ ಇನ್ ಇಂಡಿಯಾ. ಟೆಂಟೇಟಿವ್ ಲೀಸ್ಟ್ ಸೆಂಟ್ರಲ್ ಎಕ್ಸಾಮಿನೇಷನ್ ಏನಪ್ಪ ಅಂದರೆ ನಮ್ಮ ಇಂಡಿಯಾ ಒಳಗೆ ಏನಪ್ಪ ಅಂದರೆ ಅಕ್ರಾಸ್ ಒಳಗೆ ಆನ್ಲೈನ್ ಟೆಸ್ಟ್ ಬೇಸಿದ್ರೆ ಒಂದು ಸ್ಪೇಸ್ ಇದೆ ಆಯಿತಾ, ಅಲ್ಲಿ ಕೂಡ ನಿಮಗೆ ಕೊಡ್ತಾರೆ. ಯಾವುದೇ ಥರ ನಿಮಗೆ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, ಆನ್ಲೈನ್ ಟೆಸ್ಟ್ ಇರೋದಂದ್ರೆ ಅಕ್ರಾಸ್ ಒಂದು ಸೆಂಟರ್ ಇದೆ ಆನ್ಲೈನ್ ಗೇಮ್ಸ್, ಅಲ್ಲಿ ನಿಮಗೆ ಕೊಡ್ತಾರೆ. ಇದೆ ಅಂತ ಅವರು ಇರೋದು ಜಸ್ಟ್ ಟೆಂಟೇಟಿವ್ ಅಂತ ಅವ್ರು ಕೊಡ್ತಾರೆ. ನೆಕ್ಸ್ಟ್ ನೋ ರಿಕ್ವೆಸ್ಟ್ ಟು ಚೇಂಜ್ ದ ಎಕ್ಸಾಮಿನೇಷನ್ ಸೆಂಟರ್ ಡೇಟ್ ಸೆಕ್ಷನ್ ಶಾಲ್ ಬಿ ದ ಎಂಟರ್. ಒಂದು ಸಲ ಎಂಟರ್ ಆದ ಯಾವುದೇ ಥರ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಆಗಲ್ಲ, ಡೇಟ್ ಚೇಂಜ್ ಆಗಲ್ಲ, ಆಮೇಲೆ ಸೆಕ್ಷನ್ ಕೂಡ ನಿಮಗೆ ಚೇಂಜ್ ಆಗಲ್ಲ ಅಂತ ಅವರು ಕೊಟ್ಟಿದ್ದಾರೆ. ಓಕೆ. ನಿಮಗೆ ಸೆಕ್ಷನ್ ಬೇಡ ಅಂದರೆ ನೀವು ಯಾವುದೇ ಥರ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಓಕೆ. ಆಮೇಲೆ SBI ರಿಸರ್ವ್ ಟು ರೈಟ್ ಟು ಕ್ಯಾನ್ಸಲ್ ಟು ಎನಿ ಎಕ್ಸಾಮಿನೇಷನ್ ಸೆಂಟರ್ ಆ್ಯಂಡ್ ಆ್ಯಡೆಡ್ ಸಮ್ ಆಫ್ ದ ಅದರ್ ಕ್ಯಾಂಡಿಡೇಟ್ ಇಸ್ ಎಕ್ಸ್ಪೈರ್. ಏನಪ್ಪ ಅಂದರೆ SBI ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮಿನೇಷನ್ ಸೆಂಟರ್ ಕೂಡ ಕ್ಯಾನ್ಸಲ್ ಮಾಡ್ಬೋದು, ಅದು ಅವರಿಷ್ಟ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ SBI ಆಲ್ಸೋ ರಿಸರ್ವ್ ಟು ರೈಟ್ ಟು ಅಲೋಕೇಟ್ ಎನಿ ಸೆಂಟರ್ ಕ್ಯಾಂಡಿಡೇಟ್ ಅಂಡ್ ದೆನ್ ಒನ್ CN. ಓಕೆನಾ. ಯಾವುದೇ ಥರ ನಿಮಗೆ ಸೆಂಟರ್ಗಳನ್ನು ಅಲಾಟ್ ಮಾಡ್ಬೋದು, ಯಾವುದೇ ಶಿಫ್ಟ್ ಕೂಡ ಅವರು ಅಲಾಟ್ ಮಾಡೋದು ಕೂಡ ಇಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಡಿದ್ದಾರೆ. ಓಕೆ. ನಿಮಗೆ PDF-ನ ಇಲ್ಲಿ ಹಾಕ್ತೀನಿ, ನೀವು ಒಂದು ನೋಡ್ಕೊಂಡಿರ್ಬೇಕನ್ನ ಯಾವ ಥರ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದು ಟೈಮ್ ನೀವು ನೋಡ್ಕೊಳ್ಳಿ. ಓಕೆನಾ. ಅದರ ನೆಕ್ಸ್ಟ್ ಟೈಮ್ ಮತ್ತು ಏನಪ್ಪ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಬೇಸಿಕ್ ಸ್ಯಾಲ್ರಿ ಏನಪ್ಪ ಅಂದರೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಬಂದು 50,000. ನಿಮಗೆ ಏನಪ್ಪ ಅಂದರೆ 50,000 ಇದೆ, 48,480 ನಿಮಗೆ ಏನಪ್ಪ ಅಂದರೆ ಬೇಸಿಕ್ ಸ್ಯಾಲ್ರಿ ಇದೆ. ಓಕೆನಾ. ಇದು DA HRLC ನಿಮಗೆ ಏನಪ್ಪ ನಿಮಗೆ 60,000 ಇಲ್ಲ ಏನಪ್ಪ ನಿಮಗೆ 60,000 ನಿಮಗೆ ಸಂಬಳ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಜಾಯ್ನಿಂಗ್ ಟ್ರೈನಿಂಗ್ ಪಾತ್ ಇದಿಷ್ಟು 6 ಮಂತ್ ಟ್ರೈನಿಂಗ್ ಇರುತ್ತೆ ಕೊಟ್ಟಿದ್ರು. ಇಲ್ಲಿ 6 ಮಂತ್ ಜಾಯ್ನಿಂಗ್ ಏನಂದರೆ ಪ್ರೊಬೆಷನ್ ಪೀರಿಯಡ್ ಆಫ್ ಏನಪ್ಪ 6 ಮಂತ್ ನಿಮಗೆ ಟ್ರೈನಿಂಗ್ ಕೊಟ್ಟರೆ ಜಾಯ್ನಿಂಗ್ ಕೊಡ್ತಾರೆ ಅಂತ ಇಲ್ಲಿ ನೋಡ್ಬೋದು. ಇದನ್ನ ತುಂಬ ಮಾತಾಡ್ತಾ ಹೋದ್ರೆ ತುಂಬ ಹೇಳ್ತಾ ಹೋದ್ರೆ ತುಂಬ ಏನಪ್ಪ ವಿಡಿಯೋ ಲಾಂಚ್ ಆಗ್ತದೆ. ಹಾಗೆ ಒಂದು ಟೈಮ್ ಜಸ್ಟ್ ವಿಡಿಯೋ ಪಾಸ್ ಮಾಡ್ಕೊಂಡು ಒಂದು ಟೈಮ್ ಓದ್ಕೊಳ್ಳೋಕೆ ನಾನು ಆಲ್ಮೋಸ್ಟ್ ಎಲ್ಲ ತಿಳಿಸಿದ್ದೇನೆ. ಓಕೆ. ಇದು ಅಪ್ಲಿಕೇಶನ್ ಫೀಸ್ ಸಾರಿ ಓಕೆ. ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತಪ್ಪ ನೋಡೋದು ಬಂದ್ಬಿಟ್ಟು ಏನಪ್ಪ ಅಂದರೆ SC ಕ್ಯಾಟಗರಿಗೆ ಟೋಟಲು ಏನಪ್ಪ ಅಂದರೆ SC ಕ್ಯಾಟಗರಿ ಎಷ್ಟು ಇರುತ್ತಪ್ಪ 750. ನೀವು ಸಾರಿ ಜನರಲ್ ಕ್ಯಾಟಗರಿಗೆ ಏನಪ್ಪ 750 ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC STಗೆ ಯಾವುದೇ ಥರ ನಿಮಗೆ ಏನಪ್ಪ ಅಂದರೆ ಯಾವುದೇ ಥರ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅಂತ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಯಾವುದೇ ಥರ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ನೀವು ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಆಮೇಲೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಎಲ್ಲಿರುತ್ತಪ್ಪ ಅಂದರೆ SC ST ಕ್ಯಾಂಡಿಡೇಟ್ ಕನ್ಸರ್ನಿಂಗ್ ಗೈಡ್ಲೈನ್ಸ್ ಇದು ತುಂಬ ಇದೆ. ಅದು ಎಕ್ಸಾಮ್ ಪಾಸ್ ನಿಮಗೆ ಅಪ್ಲೈ ಆಗುತ್ತೆ ಬಿಡಿ, ಇವಾಗೇನು ಅಪ್ಲೈ ಆಗಲ್ಲ. ನೆಕ್ಸ್ಟ್ ಔಟ್ ಅಪ್ಲೈ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನಿಮಗೆ ನೋಡಪ್ಪ ಜನವರಿ 29 1ನೇ ತಾರೀಕಿಂದ ಸ್ಟಾರ್ಟ್ ಜನವರಿ 29 1ನೇ ತಿಂಗಳಿಂದ ಫೆಬ್ರವರಿ 18ರವರೆಗೆ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡುವಂತ ಹೇಳಿದ್ದಾರೆ. ಓಕೆನಾ. ನೀವು ಯಾವ ಬೇಕನ್ನು ಅಪ್ಲೈ ಮಾಡೋದು. ನಾನು ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ನಿಮಗೆ ಇದು ಅಪ್ಲೈ ಮಾಡೋಂಥ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಓಕೆ. ಹಾಗಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಅಪ್ಲೈ ಮಾಡಿ ಮೇಲೆ ಅಪ್ಲೈ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದನ್ನು ನೋಡಿ ನೀವು ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಓಕೆ. ದ ಪ್ರೀ ರಿಕ್ವೆಸ್ಟ್ ಅಪ್ಲೈಂಗ್ ಆನ್ ಕ್ಯಾಂಡಿಡೇಟ್ ಶುಡ್ ಬಿ ಹ್ಯಾವ್ ದ ಇಮೇಲ್ ಏನಪ್ಪ ಇಮೇಲ್ ಇರಬೇಕು, ಮೊಬೈಲ್ ನಂಬರ್ ಇರಬೇಕು. ಓಕೆ. ಶುಡ್ ಹ್ಯಾವ್ ಕೀಪ್ ಇಟ್ ಆಕ್ಟಿವ್ ದ declaration final result will be essential to request to receiving the communication and call letter ಅಂದ್ರೆ ಏನಪ್ಪ ಅಂದರೆ ನೀವು ಕೊಡೋ ಈಗ ಅಪ್ಲಿಕೇಶನ್ ಹಾಕುವಾಗ ನೀವು ಕೊಡೋ ಏನಪ್ಪ ಅಂದರೆ ಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು ಯಾವುದು ನಿಮಗೆ ಆ್ಯಕ್ಟಿವ್ ಆಗಿರಬೇಕು. ಯಾಕಪ್ಪ ಅಂದರೆ ನಿಮ್ಮದು ಫೈನಲ್ ರಿಸಲ್ಟ್ ಬರೋರಿಗೆ ನಿಮಗೆ ಆ್ಯಕ್ಟಿವ್ ಇಟ್ಕೋಬೇಕು. ಯಾಕಪ್ಪ ಅಂದರೆ ನಿಮಗೆ ಏನಪ್ಪ ಅಂದರೆ ಯಾವುದೇ ರಿಸಲ್ಟ್ ಬಂದರೆ ಯಾವುದೇ
ಇಶ್ಯೂ ಬಂದು ಕೂಡ ನಿಮ್ಮ ಮೇಲ್ಗೆ ಬರುತ್ತೆ, ನಿಮ್ಮ ಫೋನ್ ನಂಬರ್ಗೆ ಬರುತ್ತೆ. ಓಕೆನಾ, ಹಾಗಾಗಿ ನಿಮ್ಮದು ಯಾವುದಪ್ಪ ನೀವು ಕೊಟ್ಟಿರೋ ಮೇಲು ಮತ್ತು ಫೋನ್ ನಂಬರು ಯಾವಾಗಲೂ ಅದು ಪ್ರೈಮರಿ ಒಳಗೆ ಇಟ್ಕೊಂಡಿರಿ. ಓಕೆನಾ, ಮೇಲು ತುಂಬ ಜನ ಬೇರೆ ಬೇರೆ ಇರುತ್ತೆ, ಅದು ಮೇಲ್ನ ಪ್ರೈಮರಿ ಒಳಗೆ ಇಟ್ಕೊಂಡ್ರೆ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಿಮಗೆ ಬೇಗ ಗೊತ್ತಾಗುತ್ತೆ. ಓಕೆನಾ, ಇದಿಷ್ಟು ಇದು ಅಪ್ಲೈ ಮಾಡೋಕೆ. ಆಮೇಲೆ ಗೈಡ್ಲೈನ್ಸ್ ಫಾರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ರು. ಓಕೆ, ಯಾವ ಥರ ಇಲ್ಲಿ ಗೈಡ್ಲೈನ್ಸ್ ಫಾರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಕೂಡ ಇಲ್ಲಿ ಕೊಟ್ಟಿದ್ರು. ಓಕೆ, ಈ ವೆಬ್ಸೈಟಲ್ಲಿ ಹೋಗಿ ನೀವು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು, ನೀವು ಹೋಗಿ ಇಲ್ಲಿ ಒಂದು ಟೈಮ್ ಚೆಕ್ ಮಾಡ್ಕೊಳ್ಳಿ, ಹಾಗೆ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಅದಾದ್ಮೇಲೆ ಏನಪ್ಪ ಅಂದರೆ ಯಾವ ಥರ ಗೈಡ್ಲೈನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಲಿಸ್ಟ್ ಡಾಕ್ಯುಮೆಂಟ್ ಯಾವ ಡಾಕ್ಯುಮೆಂಟ್ ಅಪ್ಲೈ ಮಾಡಬೇಕಂದ್ರೆ ರೀಸೆಂಟ್ ಫೋಟೋಗ್ರಾಫ್, ನಿಮ್ಮದು ರೀಸೆಂಟ್ ಆಗಿರೋ ಫೋಟೋಗ್ರಾಫ್ ಅಪ್ಲೈ ಮಾಡಬೇಕು, ಆಮೇಲೆ ಸಿಗ್ನೇಚರ್ ಅಪ್ಲೈ ಮಾಡಬೇಕು, ಆಮೇಲೆ ತಮ್ಮ ಇಂಪ್ರೆಷನ್ ರಿಕಾರ್ಡ್ ಇರಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕುವಲ್ಲಿ ಎಕ್ಸಾಮ್ ಸೆಂಟರ್ ಒಳಗೆ ಅಲ್ಲಿ ಆನ್ಲೈನ್ ತಮ್ಮ ಇಂಪ್ರೆಷನ್ ಅಲ್ಲಿ ತಗೊತಾರೆ. ಓಕೆನಾ, ಅದಾದಮೇಲೆ ನಿಮ್ಮದು ಐ ಡಿ ಪ್ರೂಫ್ ಯಾವ್ದು ಐ ಡಿ ಪ್ರೂಫ್ ಸಬ್ಮಿಟ್ ಮಾಡೋಕೆ, ಆಮೇಲೆ ಡೇಟ್ ಆಫ್ ಬರ್ತ್ ನಿಮ್ಮದು ಪ್ರೂಫ್ ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ಆಮೇಲೆ ಜಾಬ್ ಪ್ರೊಫೈಲ್ ಏನಪ್ಪ ನೀವೇನಾದರೂ ಜಾಬ್ ಪ್ರೊಫೈಲ್ ಎಂಪ್ಲಾಯ್ ಮಾಡಿದರೆ ಅದು ಪ್ರೊಫೈಲ್ ಕೇಳುತ್ತೆ, ಅದು ಕೂಡ ನೀವು ರಿಸ್ಯೂಮ್ನ ಅಪ್ಲೈ ಮಾಡ್ಬೋದು. ಓಕೆ, ಅಂದರೆ ಲಿಫ್ಟ್ ಏನಪ್ಪ ಅಂದರೆ ರಿಸ್ಯೂಮ್ನ ಅಪ್ಲೈ ಮಾಡೋಕ್ಕೆ. ಓಕೆನಾ, ನಿಮ್ದು ಡೀಟೇಲ್ ಎಜುಕೇಷನ್, ಪ್ರೊಫೆಷನಲ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ನಿಮ್ದು ಏನಾದ್ರು ರಿಸ್ಯೂಮ್ನ ಅಪ್ಲೈ ಮಾಡೋಕೆ, ಅಂದರೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದೆ, ಎಷ್ಟು ದಿನ ಏನಾರು ಮಾಡಿರ, ಏನು ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕಂತ ಅವ್ರು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು ನೀವು ಅದನ್ನು ಕೂಡ ಇಲ್ಲಿ ಅಪ್ಲೈ ಮಾಡಬೇಕು. ಅದಾದಮೇಲೆ ನೀವು ಎಕ್ಸ್ಪೀರಿಯನ್ಸ್ ಏನು ಸರ್ಟಿಫಿಕೇಟ್ ಇಂದ ಅದನ್ನು ಕೂಡ ಇಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕಂತ ಕೊಟ್ಟಿದ್ದಾರೆ. ಅದು ಎಕ್ಸ್ಪೀರಿಯನ್ಸ್ ಅಂದರೆ ನೋ ಪ್ರಾಬ್ಲಮ್. ಅದಾದಮೇಲೆ ಲೇಟರ್ ಫ್ರಮ್ ಶುಡ್ ಎಂಪ್ಲಾಯ್. ಓಕೆ, ಲೇಟೆಸ್ಟ್ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಮದು ಸ್ಯಾಲರಿ ರಿಸಿಪ್ಟ್ ಕೂಡ ಇಲ್ಲಿ ಪೇ ಮಾಡೋಕ್ಕಂತ ಕೂಡ ಅವರು ಕೊಟ್ಟಿದ್ದಾರೆ. ಓಕೆನಾ, ಅದಾದಮೇಲೆ ಗೈಡ್ಲೈನ್ಸ್ ಡಾಕ್ಯುಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇದು ಇಂಪಾರ್ಟೆಂಟ್. ಗೈಡ್ಲೈನ್ಸ್ ಆಫ್ ಸ್ಕ್ಯಾನಿಂಗ್ ಡಾಕ್ಯುಮೆಂಟ್ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ಏನಪ್ಪ ಅಂದರೆ ಬಿಫೋರ್ ಅಪ್ಲೈಂಗ್ ಆನ್ಲೈನ್ ಆಫ್ ದ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಹ್ಯಾವಿಂಗ್ ದ ಸ್ಕ್ಯಾನ್ಡ್ ಡಿಜಿಟಲ್ ಇಮೇಜ್ ಫ್ರಮ್ ದ ಈಸ್ ಇಯರ್ ಡಾಕ್ಯುಮೆಂಟ್ ಫೋಟೋಗ್ರಫಿ and signature as per the guidelines given the essential second online application will be not registered unless candidate upload photo signature and document. ಏನಪ್ಪ ಅಂದರೆ ಯಾವುದೇ ಡಾಕ್ಯುಮೆಂಟ್ ಅಪ್ಲೋಡ್ ಫೋಟೋ ಮತ್ತು ಡಾಕ್ಯುಮೆಂಟ್ ಸಿಗ್ನೇಚರ್ ಅಪ್ಲೋಡ್ ಮಾಡುವಾಗ ನಿಮಗೆ ಡಿಜಿಟಲ್ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡೋಕ್ಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಏನಾದ್ರು ಬರಲಿಲ್ಲ ಅಂದರೆ ನನಗೆ ನಾನು ಒಂದು ಹೊಸ ಚಾನಲ್ ಇದೆ, ಅದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸಪ್ರೇಟಾಗಿ ಆ ಚಾನಲ್ ಒಳಗೆ ನೀವು ಮೆಸೇಜ್ ಮಾಡಿದರೆ ನಾನು ಹೇಳ್ತೀನಿ ಯಾವ ಥರ ಅಂತ. ಓಕೆನಾ, ಅದಾದಮೇಲೆ ನೋಟನ್ನು ಕೊಟ್ಟಿದೆ. ಈ ಫೇಸ್ ಫೋಟೋಗ್ರಫಿ ಸಿಗ್ನೇಚರ್ ಅನ್ಕ್ಲಿಯರ್ ದ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಏನಪ್ಪ ನಿಮ್ಮದು ಫೇಸ್ ಮತ್ತು ಸಿಗ್ನೇಚರ್ ಅನ್ಕ್ಲಿಯರ್ ಇದ್ದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಸೆಕೆಂಡ್, ಇನ್ ಕೇಸ್ ಆಫ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಆರ್ ನಾಟ್ ಅಪ್ಲೋಡ್, ಡಾಕ್ಯುಮೆಂಟ್ ಅಪ್ಲೋಡ್ ಆರ್ ನಾಟ್ ಕ್ಲಿಯರ್ ಕ್ಯಾಂಡಿಡೇಟ್ ಏನಪ್ಪ ನಿಮ್ಮದು ಡಾಕ್ಯುಮೆಂಟ್ ಏನು ಅಪ್ಲೋಡ್ ಮಾಡಿದಾಗ ಏನು ಕ್ಲಿಯರ್ ಇಲ್ಲ ಅಂದರೆ ಮತ್ತು ಇಮೇಜು ನಿಮ್ಮದು ಫೋಟೋ ಕ್ಲಿಯರ್ ಇಲ್ಲ ಅಂದರೆ ಸಿಗ್ನೇಚರ್ ಕ್ಲಿಯರ್ ಅಂದರೆ ನಿಮ್ಮ ಡಾಕ್ಯುಮೆಂಟ್ ರಿಜೆಕ್ಟ್ ಆಗೋದಂತ ಅವ್ರಿಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ, ನಾನು ಎಲ್ಲ ಸ್ಟೆಪ್ ಹೇಳ್ತಾ ಇದ್ದೀನಿ, ವಿಡಿಯೋ ಲಾಂಗ್ ಪರವಾಗಿಲ್ಲ ಅಂತ, ಎಲ್ಲ ಸ್ವಲ್ಪ ಅರ್ಥ ಆಗಿಲ್ಲ ಅಂತ. ಓಕೆ, ಈಗೆಲ್ಲ ಶಾರ್ಟ್ಕಟ್ ಆಗಿ ಒಂದು 5 ನಿಮಿಷ ಹೇಳ್ಬಿಡ್ತಾನೆ, ಇದು ನಿಮಗೆ ಅರ್ಥ ಆಗಿರೋಲ್ಲ. ಹಾಗಾಗಿ ನಾನು ಎಲ್ಲ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಎಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ. ಓಕೆ, ಆಮೇಲೆ ಕೊಡ್ತದೆ. ಇನ್ ಕೇಸ್ ಫೋಟೋಗ್ರಫಿ ಸಿಗ್ನೇಚರ್ ಆರ್ ಡಾಕ್ಯುಮೆಂಟ್ ಅನ್ಕ್ಲಿಯರ್ ಕ್ಯಾಂಡಿಡೇಟ್ ಮೇ ಬಿ ಎಡಿಟ್ ಈಸ್ ಅಪ್ಲಿಕೇಶನ್ ಇನ್ ಆಲ್ರೆಡಿ ಅಪ್ಲೋಡ್ ಈಸ್ ದ ಫೋಟೋಗ್ರಫಿ ಸಿಗ್ನೇಚರ್ ಡಾಕ್ಯುಮೆಂಟ್ ಪೀರಿಯಡ್ ಆಫ್ ಸಬ್ಮಿಟಿಂಗ್ ಫ್ರಮ್. ಏನಪ್ಪ ಅಂದರೆ ನಿಮ್ಮದು ಫೋಟೋ ಸಿಗ್ನೇಚರ್ ಡಾಕ್ಯುಮೆಂಟ್ ಅಂದರೆ ಅನ್ಕ್ಲಿಯರ್ ಇದ್ದಾಗ ಅನ್ಕ್ಲಿಯರ್ ಆಗಿ ನೀವು ಸಬ್ಮಿಟ್ ಮಾಡಿ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗೆ ನೀವು ಏನಪ್ಪ ಎಡಿಟ್ ಮಾಡೋಕ್ಕೂ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಅಂದರೆ ಡಾಕ್ಯುಮೆಂಟ್ ಪೀರಿಯಡ್ ನೋಡಿ ಡಾಕ್ಯುಮೆಂಟ್ ಪೀರಿಯಡ್ ಆಫ್ ಸಬ್ಮಿಟಿಂಗ್ ಫ್ರಮ್ ಏನಪ್ಪ ಇನ್ನೊಂದು ಸೈಡ್ ನೀವು ಸಬ್ಮಿಟ್ ಮಾಡೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದರ ನೆಕ್ಸ್ಟ್ ಏನಪ್ಪ ಅಂದರೆ candidate should ensure the photo upload at the place of photo signature uploaded and place signature photo and signature and place signature now not upload properly candidate will be the allowed appearance. ನೀವೇನಾದರೂ ಫೋಟೋ ಮತ್ತು ಸಿಗ್ನೇಚರ್ ಅನ್ಕ್ಲಿಯರ್ ಆಗಿದೆ ಅಂದರೆ ನಿಮಗೆ ಎಕ್ಸಾಮ್ಗೆ ಅಲೋ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಕ್ಯಾಂಡಿಡೇಟ್ ವಿಲ್ ನಾಟ್ ಅಲೋಡ್ ಅಪೇರಿಂಗ್ ಆನ್ಲೈನ್ ಎಕ್ಸಾಮಿನೇಷನ್ಗೆ ಅಲೋ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ಯಾವ ಥರ ಇಲ್ಲಿ ಆನ್ ರಿಜಿಸ್ಟ್ರೇಷನ್ ಮಾಡೋದಂದ್ರೆ ಇಲ್ಲಿ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಇದನ್ನು ಯಾವ ಥರ ಅಪ್ಲೈ ಮಾಡೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ. ಓಕೆನಾ, ಅಲ್ಲಿವರೆಗೆ ನಾನು ಚಾನಲ್ ನೋಡ್ತಾ ಇರಿ. ಓಕೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಅಪ್ಲಿಕೇಶನ್ ಆಗೋದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತೀನಿ, ನಿಮ್ಗೆ ಯಾವುದೇ ಥರ ಅವ್ರಿಗೆ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಯಾವ ಥರ ಅಪ್ಲಿಕೇಶನ್ ಫಿಲ್ ಮಾಡೋದು ಕೊಟ್ಟಿದ್ದಾರೆ, ಇದು ನಾನು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ, ಅದಾದಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಏನಪ್ಪ ಅಂದರೆ ನೀವು ಡೌನ್ಲೋಡ್ ಈ ಕಾಲ್ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಇರ್ತದೆ ಅದನ್ನು ಈ ಕಾಲ್ ಲೆಟರ್ ಅಂತಾರೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಪ್ಪ ಅಂದರೆ ಫ್ಯೂಚರ್ ರೆಫರೆನ್ಸ್ ಬೇಕು. ಯಾಕೆ ಬೇಕಪ್ಪ ಅಂದರೆ ನಿಮ್ಮದು ಜಾಬ್ ಆದಮೇಲೆ ಸೆಲೆಕ್ಷನ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಕಂಪಲ್ಸರಿ ಕೇಳೋಕ್ಕೆ, ಹಾಗಾಗಿ ನೀವು ಸಪ್ರೇಟಾಗಿ ಇಟ್ಕೊಂಡಿರ್ಬೇಕು. ಓಕೆನಾ, ಆಮೇಲೆ ನೋ ಹಾರ್ಡ್ ಕಾಪಿ ಇನ್ ದ ಕಾಲ್ ಲೆಟರ್ ವಿಲ್ ಬಿ ದ ಸೆಂಡ್ ಬೈ ಪೋಸ್ಟ್. ಏನಪ್ಪ ಅಂದರೆ ಯಾವುದೇ ಥರ ನಿಮಗೆ ಹಾರ್ಡ್ ಕಾಪಿನ ಅವರು ಯಾವುದೇ ಥರ ಪೋಸ್ಟಿಗೆ ಸೆಂಡ್ ಮಾಡೋದಿಲ್ಲ ಅಂದರೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ರು. ಓಕೆನಾ, ಅವ್ರು ಕಂಪ್ಲೀಟಾಗಿ ಹೇಳಿದ್ದಾರೆ ನಿಮಗೆ ಆವಾಗಿನ ಕಾಲದಾಗೆಲ್ಲ ನಿಮ್ಗೆ ಪೋಸ್ಟೇ ಬರುತ್ತೆ, ಇವಾಗ ನಿಮಗೆ ಯಾವುದೇ ಥರ ಪೋಸ್ಟ್ ಬರೋದಿಲ್ಲ. ಓಕೆನಾ, ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಯಾವುದೇ ನೋ ಹಾರ್ಡ್ ಕಾಪಿ ಈ ಕಾಲ್ ಲೆಟರ್ ಬೈ ದ ಯಾವುದೇ ಪೋಸ್ಟ್ ನಿಮ್ದು ಈ ಕಾಲ್ ಲೆಟರ್ ಬರೋದಿಲ್ಲ ಅಂತ ಅವರು ಕೂಡ ಇಲ್ಲಿ
ಕೊಟ್ಟಿದ್ದಾರೆ. ಓಕೆನಾ, ಇದಿಷ್ಟು ಯಾವ ಥರ ಇದು ಯಾವ್ದಾರು ಅಪ್ಲೈ ಮಾಡೋದು ಏಜ್ ಕಮಿಟಿ ಎಲ್ಲ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡ್ತಾ ಇತ್ತು. ನಿಮಗೇನೋ ಡೌಟ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ, ಇದಿಷ್ಟು ಓಕೆ. ನೆಕ್ಸ್ಟ್ ಮುಂದೆ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ಎಲ್ಲೆಲ್ಲಿ ಇದೆ ಅಂತ ಇಲ್ಲಿ ನೋಡಿ. ಇದು ಟೆಂಟೇಟಿವ್ ಲಿಸ್ಟ್ ಆಯಿತು, ಯಾವುದೇ ಪಕ್ಕ ಆಗಿರಲ್ಲ, ಜಸ್ಟ್ ಟೆಂಟೇಟಿವ್ ಆಗಿರುತ್ತೆ. ಓಕೆ, ನೀವು ಅಪ್ಲಿಕೇಶನ್ ಆಗೋ ಯಾವುದೇ ಸೆಂಟರ್ ಕೊಟ್ಟರೆ ಅದೇ ಥರ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಟ್ ಆಂಧ್ರ ಪ್ರದೇಶ ಇದೆ. ಆಂಧ್ರ ಪ್ರದೇಶದಲ್ಲಿ ನಾಂಡೋಮಿನಿಕ್ ಅವರಲ್ಲಿ ಏನಪ್ಪ ಅಂದರೆ ಇಷ್ಟು ಆನ್ಲೈನ್ ಎಕ್ಸಾಮಿನೇಷನ್ ಪೋರ್ಟಲ್ ಬಿಆರ್ ಅಂತ ಇದೆ. ಓಕೆ, ನಮಗೇನಪ್ಪ ನಮಗೆ ಕರ್ನಾಟಕ ಬೇಕು, ನಮಗೇನಪ್ಪ ಇಂಡಿಯಾ ಕರ್ನಾಟಕ ಬೇಕು. ಆದಷ್ಟು ನಾವು ನೋಡೋಣ, ನಮಗೆ ಬೇರೆ ಸ್ಟಾರ್ಟ್ ಒಳಗೆ ನಮ್ಗೆ ಏನು ಬೇಡ, ಇಲ್ಲಿ ಬರೋಣ. ನಮ್ಮ ಕರ್ನಾಟಕ ಇಲ್ಲಿ ಐತೆ ನೋಡಿ, ಇಲ್ಲಿ ಇದಿಷ್ಟು ನಾವು ಕರ್ನಾಟಕ ಎಲ್ಲಿದೆಯಪ್ಪ ಅಂದರೆ ಆನ್ಲೈನ್ ಸೆಂಟರ್ ಅಂತ ಅಂದರೆ ಫಸ್ಟ್ ಇಲ್ಲಿ ಬೆಂಗಳೂರುಗಳಿದೆ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಮೈಸೂರು, ಮಂಗಳೂರು. ಕೇವಲ 1, 2, 3, 4, 5 ಕೇವಲ ನಿಮಗೇನಪ್ಪ ಅಂದರೆ 5 ಎಕ್ಸಾಮ್ ಆನ್ಲೈನ್ ಟೆಸ್ಟ್ ಏನಪ್ಪ ಅಂದರೆ ಆನ್ಲೈನ್ ಎಕ್ಸಾಮ್ ಸೆಂಟರ್ ಇದೆ. ಓಕೆ, ಕೇವಲ ನಿಮಗೆ ಏನಪ್ಪ ಅಂದರೆ 5 ನಿಮಗೆ ಆನ್ಲೈನ್ ಎಕ್ಸಾಮ್ ಸೆಂಟರ್ ಇದೆ. ಓಕೆ, ನೀವು SSC ಯಾವುದೇ SHL ಎಕ್ಸಾಮ್ ಏನಪ್ಪ ಅಂದರೆ ಬೆಂಗಳೂರು ಕೊಡ್ತಾರೆ, ಹುಬ್ಬಳ್ಳಿ ಕೊಡ್ತಾರೆ, ಧಾರವಾಡ ಕೊಡ್ತಾರೆ, ಇಲ್ಲ ಮೈಸೂರು ಕೊಡ್ತಾರೆ, ಇಲ್ಲಾಂದರೆ ಕಲಬುರಗಿ ಕೊಡ್ತಾರೆ. ಓಕೆ, ನೀವು ಪ್ರಿಫರೆನ್ಸ್ ಮೊದಲು ನಿಮಗೆ ಯಾವ ಊರು ನಿಯರ್ ಆಗುತ್ತೆ ಅಲ್ಲಿ ಅದನ್ನ ಕೊಟ್ಟುಬಿಡ್ರಿ ಏನಪ್ಪ ಅಂದರೆ ನಿಮಗೆ ಬೆಟರ್ಸ್ ಅದು ನೀವು ಕೊಟ್ಟುಬಿಟ್ರೆ ಅದು ಚೆನ್ನಾಗಿರುತ್ತೆ. ಓಕೆನಾ, ನೀವು ಯಾವ ಸ್ಟೇಟ್ ನಿಮಗೆ ಅಪ್ಲೈ ಮಾಡ್ತೀರಿ ಆ ಸ್ಟೇಟ್ಗೆ ನೀವು ನೋಡಿಕೊಂಡು ಇಲ್ಲಿ ಅಪ್ಲೈ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ನೀವು ಅಂತ ಏನಪ್ಪ ಅಂದರೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಸ್ ಸ್ಟಾರ್ಟ್ ಬೇಕಂದರೆ. ಬಟ್ ಏನಪ್ಪ ಅಂದರೆ ನಿಮಗೆ ಕರ್ನಾಟಕ ಒಳಗೆ ಬೆಂಗಳೂರು, ಮೈಸೂರು, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ. ಓಕೆನಾ, ಇದಂತೂ 5 ಪ್ಲೇಸ್ ನಿಮಗೆ ಪಕ್ಕ ನಿಮಗೆ ಏನಪ್ಪ ಯಾವುದೊಂದು ಸೀಟು ಕೊಡ್ತಾರೆ. ಓಕೆನಾ, ಏನಪ್ಪ ಅಂದರೆ ಆನ್ಲೈನ್ ಎಕ್ಸಾಮ್ ಬರೀ. ಓಕೆನಾ, ಅದಾದಮೇಲೆ ಎಷ್ಟು ಕೊಟ್ಟಿದ್ದಾರೆ. ಓಕೆ, ಯಾವ ಥರ ನಿಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಯಾವ ಥರ ನಿಮಗೆ ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕಂತಂದು ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ನಿಮಗೆ ಫೋಟೋ CGP ಇರೋಕ್ಕೆ, JPG ಫಾರ್ಮೆಟ್ ಇರಬೇಕು, ಸಿಗ್ನೇಚರ್ ಇರಬೇಕು, ಹ್ಯಾಂಡ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಇರಬೇಕು, ID ಪ್ರೂಫ್ PDF, ID PDF. ನಿಮಗೆ ಏನಪ್ಪ ಅಂದರೆ ನಾನು ಕ್ಲಿಯರಾಗಿ ಹೇಳ್ತೀನಿ ಕೊಡಿ. ಯಾವುದಪ್ಪ ಅಂದರೆ ಇದು ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಫೋಟೋಗ್ರಫಿ ಸಿಗ್ನೇಚರ್ ಇದು JPG ಫಾರ್ಮೆಟ್ ಇರಬೇಕು. ಓಕೆ, ಅದಾದಮೇಲೆ ನೆಕ್ಸ್ಟು ಮಿಕ್ಕಿದೆಲ್ಲ ಡಾಕ್ಯುಮೆಂಟ್ ಏನಪ್ಪ ನಿಮಗೆ PDF ಅಲ್ಲಿ ನಿಮಗೆ ಇರಬೇಕು. ನೀವು ಅಪ್ಲಿಕೇಶನ್ ಆಗೋದು ಗೊತ್ತಾಗುತ್ತೆ. ಓಕೆ, ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ JPG ಇಮೇಜ್ ಇದ್ದರೆ ಅದು ಅಪ್ಲೋಡ್ ಆಗುತ್ತೆ. ನೀವು ಡಾಕ್ಯುಮೆಂಟ್ ಇಮೇಜ್ ಒಳಗೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ರಿಜೆಕ್ಟ್ ಅದು ತಗೊಳೋದಿಲ್ಲ, ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಆಗುತ್ತೆ. ಓಕೆ, ನಿಮಗೆ ಹಾಕೋ ನಿಮ್ಗೆ ಕೂಡ ಗೊತ್ತಾಗುತ್ತೆ. ನಾನು ಜಸ್ಟ್ ಹೇಳಿದೆ ಫೋಟೋ ಮತ್ತು ಸಿಗ್ನೇಚರ್ ಏನಪ್ಪ ಅಂದರೆ ನಿಮಗೆ ಹೆಂಗಿರಕ್ಕಪ್ಪ ಅಂದರೆ JPG ಮತ್ತು ಡಾಕ್ಯುಮೆಂಟ್ ಎಲ್ಲ PDF ಒಳಗೆ ನಿಮಗೆ ಇರಬೇಕಂತ ನಾವಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ನಿಮಗೆ ಸೆಂಟಿಮೀಟರ್ಗಳು ಕೊಟ್ಟಿದ್ದಾರೆ, ಎಷ್ಟು ಸೆಂಟಿಮೀಟರ್ ಒಳಗೆ ನಿಮ್ಮದು ಡಾಕ್ಯುಮೆಂಟ್ ಇರಬೇಕಂದ್ರೆ ಅವರು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ನೀವು ಒಂದು ಟೈಮ್ ಓದ್ಕೊಳ್ಳಿ. ಓಕೆ, ಫೋಟೋ ಸಿಗ್ನೇಚರ್ ಕೂಡ ಅವರು ಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನು ನೋಡ್ತಾ ಹೋಗೋಣಪ್ಪ ಅಂದರೆ ನೆಕ್ಸ್ಟ್ ಸಿಗ್ನೇಚರ್ ಎಲ್ಲ ಕೊಟ್ಟಿದ್ದಾರೆ. ನೀವು ಒಂದು ಟೈಮ್ ವೀಡಿಯೋ ಪಾಸ್ ನೋಡ್ಕೊಳ್ಳಿ, ಅದು ತುಂಬ ಆಗುತ್ತೆ. ಸಿಗ್ನೇಚರ್ ಕೂಡ ಇಲ್ಲಿ ಕೂಡ ಯಾವ ಸೈಜ್ ಒಳಗಿರೋದನ್ನು ಕೊಟ್ಟಿದ್ದಾರೆ. ಓಕೆ, ತಮ್ಮ ಇಂಪ್ರೆಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ತಮ್ಮ ಇಂಪ್ರೆಷನ್ ನಾನು ನೀಡಿರಲ್ಲ ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟ್ರ್ ಹೋದಾಗ ಅಲ್ಲಿ ಅಪ್ಲಿಕೇಶನ್ ಹೋಗ್ತಿರಲ್ಲ ಅಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ತಮ್ಮ ಇಂಪ್ರೆಷನ್ ತೊಗೊಂಡು ನೀವು ಒಳಗೆ ಹೋಗ್ಬೇಕಾಗ್ತದೆ. ಔಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಔಟ್ ಅಪ್ಲೈ ಏನಪ್ಪ ಅಂದರೆ ಔಟ್ ಅಪ್ಲೈ ಅಂದ್ರೆ ಇಲ್ಲ ಒಳಗೆ ಅಪ್ಲೈ ಮಾಡೋಕೆ ನಾನು ಯಾವ ಥರ ಅಪ್ಲೈ ಮಾಡೋಕ್ಕಂತಂದು ನಾನು ಇಷ್ಟು ಹೊಡೆದ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆ, ಇದಿಷ್ಟು ನಾನು ಕಂಪ್ಲೀಟಾಗಿ ಏನಪ್ಪ ನಾನು ಕಂಪ್ಲೀಟಾಗಿ SBI ನೋಟಿಫಿಕೇಷನಲ್ಲಿ ಯಾವ ಥರ ಇದೆ ಅಂದರೆ ಕಂಪ್ಲೀಟಾಗಿ ಕಂಪ್ಲೀಟ್ ತಿಳಿಸ್ಕೊಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೇನು ಈ ವಿಡಿಯೋ ಯೂಸ್ಫುಲ್ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಓಕೆನಾ, ಇದಿಷ್ಟು ಯಾವ ಥರ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ SBI ಅಪ್ಲಿಕೇಶನ್ ಹಾಕ್ಬೇಕಂತ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸಿಕೊಡ್ತೀನಿ. ಓಕೆನಾ, ಯಾವುದೇ ಥರ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಕಂಪ್ಲೀಟಾಗಿ ಯಾವ ಥರ ನಿಮಗೆ ಅಪ್ಲೈ ಮಾಡೋಕ್ಕಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ, ಇದಿಷ್ಟು SBI ಸ್ಟೇಟ್ ಬ್ಯಾಂಕ್ ಅವ್ರದ್ದು ಯಾವ ಥರ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದು ಅದನ್ನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಅದಕ್ಕಾಗಿ ಧನ್ಯವಾದಗಳು.